ದೇವಮ್ಮನವರ ಸಿಂಹ ವಾಹನೋತ್ಸವ ಅದ್ದೂರಿಯಾಗಿ ನೆರವೇರಿತು. ಯಡೇಹಳ್ಳಿ ಗಂಗಣ್ಣ ವಂಶಸ್ಥರಿಂದ ಸಂಪ್ರದಾಯಬದ್ಧ ಆಯೋಜನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಇರುವ ಪವಿತ್ರ ಶ್ರೀಗಂಗಾ ಕ್ಷೇತ್ರ ದಕ್ಷಿಣ ಕಾಶಿ ಶ್ರೀ ಶಿವಗಂಗಾ ಕ್ಷೇತ್ರದಲ್ಲಿ ಇವತ್ತು ಭಕ್ತಿ ಭಾವದ ಸಡಗರ ಜೋರಾಗಿತ್ತು. ಶ್ರೀ ಹೊನ್ನ ದೇವಮ್ಮನವರ ಸಿಂಹ ವಾಹನೋತ್ಸವ ಹಾಗೂ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಕುದುರೆ ಉತ್ಸವ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ರಾತ್ರಿ ಸುಮಾರು 11 ಗಂಟೆಗೆ ನಡೆದ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಉತ್ಸವವನ್ನ ಯಡೇಹಳ್ಳಿ ಗಂಗಣ್ಣನವರ ವಂಶಸ್ಥರು ಸಂಪ್ರದಾಯಬದ್ಧವಾಗಿ ಆಯೋಜಿಸಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಭವದಿಂದ ಆಚರಿಸಲಾಗಿದೆ. ಉತ್ಸವದ ಸಂಜೆ ವಿಶೇಷವಾಗಿ ಸಂಗೀತ ಸಂಜೆ, ಆರ್ಕೆಸ್ಟ್ರಾ, ಹೂವಿನ ಅಲಂಕಾರ, ಬಾಣ ಬಿರುಸು, ಮದ್ದಿನ ಮರ, ವಿದ್ಯುತ್ ದೀಪಾಲಂಕಾರ ಹಾಗೂ ದೇವರ ಹೊಸಹಳ್ಳಿ ತಂಡದಿಂದ ವೀರಗಾಸೆ ನೃತ್ಯ ಭಕ್ತರ ಗಮನ ಸೆಳೆಯಿತು. ಇದೇ ವೇಳೆ ಕೀಲು ಕುದುರೆ ನೃತ್ಯ, ನಾದಸ್ವರ, ತಮಟೆ ವಾದ್ಯಗಳ ಹಾಗೂ ಗೊಂಬೆ ಬಳಗದ ಪ್ರದರ್ಶನಗಳು, ಜೋಗ್ ಫಾಲ್ಸ್ ಹಾಗೂ ವಿವಿಧ ಔಟುಗಳನ್ನು ಸುಡುವ ವಿಶೇಷ ಆಚರಣೆಗಳು ಉತ್ಸವದ ರಂಗು ಹೆಚ್ಚಿಸಿತು. ಒಟ್ಟಾರೆ ಶಿವಗಂಗಾ ಕ್ಷೇತ್ರದಲ್ಲಿ ನಡೆದ ಈ ಧಾರ್ಮಿಕ ಉತ್ಸವ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ಸಂಭ್ರಮದ ಹೊಸ ಅಲೆ ಮೂಡಿಸಿದೆ. ಇಲ್ಲಿ ಯಜಮಾನ್ ಗಂಗಣ್ಣನವರು ಆನ ಅಂದ್ಬಿಟ್ಟು ಸುಮಾರು 150-200 ವರ್ಷದಿಂದ ನಡ್ಕೊಂಡು ಬಂದಿರಬೇಕು. ಯಡೇಹಳ್ಳಿ ವಂಶಸ್ಥರು ಯಜಮಾನ್ ಗಂಗಣ್ಣನವರು ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಈಗ ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಈ ಜಾತ್ರೆನ. ಈ ಜಾತ್ರೆಯಲ್ಲಿ ತುಂಬ ವಿಶೇಷ ಅಂದರೆ ಈಗ ಕುದುರೆ ಉತ್ಸವ ಇರುತ್ತೆ, ಮತ್ತು ಸಿಂಹ ಉತ್ಸವ ಇರುತ್ತೆ. ಅಮ್ಮನವ್ರಿಗೆ ಸಿಂಹದ ಮೇಲೆ ಕುಂಡಿಸ್ತೀವಿ, ಸ್ವಾಮಿಗೆ ಕುದುರೆ ಮೇಲೆ ಕುಂಡಿಸ್ತೀವಿ. ಮತ್ತು ಕೀಲು ಕುದುರೆ ಇರುತ್ತೆ, ವೀರಗಾಸೆ ಇರುತ್ತೆ, ಮದ್ದು ಗುಂಡು ಇರುತ್ತೆ,
ಮತ್ತು ಅನ್ನದಾಸೋಹ ಇರುತ್ತೆ ಬಂದವರು ಭಕ್ತಾದಿಗಳಿಗೆಲ್ಲ. ಇಲ್ಲಿ ಗಂಗಣ್ಣನ ವಾಹನ ಅಂತ ಕುದುರೆ ಉತ್ಸವ ಮತ್ತು ಇದು ಸಿಂಹ ಉತ್ಸವ ಅಂದ್ಬಿಟ್ಟಿದ್ದು ಸುಮಾರು 200-250 ವರ್ಷದಿಂದ ಮಾಡ್ಕೊಂಬತ್ತಲೇ ಇದ್ದಾರೆ. ಇಲ್ಲಿ ವಿಶೇಷತೆ ಏನು 12 ಗಂಟೆ ಒಳಗೇ ಇದು ಪೂಜೆ ಮಹಾಮಂಗಳಾರತಿ ನಡೆಸ್ತಾರೆ. ಪ್ರತಿ ವರ್ಷವೂ ನಮಗೂ ಗೊತ್ತಿಲ್ಲ, ಹುಡುಗರಿಂದ ನಾವು ನೋಡ್ತಾ ಇದ್ದೀವಿ 12 ಗಂಟೆ ಒಳಗೆ ಪೂಜೆ ಮಾಡ್ತಾರೆ. ಮತ್ತು ಇದು ಕೀಲ್ಕುದುರೆ ಮತ್ತು ಬಾಣ ಬಿಡಿಸ್ತುಗಳು, ಡೋಲ್ ಕುಣಿತ, ವೀರಸಾರಸಿ ಕುಣಿತ ಎಲ್ಲ ಥರನೂ ಇಲ್ಲಿ ವಿಶೇಷತೆ ಇದೆ. ಮತ್ತು ತುಂಬ 15-20 ಹಳ್ಳಿಯಿಂದ ಎಲ್ಲ ಸುಮಾರು ಜನ ಬರ್ತಾರೆ. ಇದು ಎಡಳ್ಳಿ ಗಂಗಣ್ಣ ವಾಹನ ಅಂತಂದರೆ ಸುತ್ತ 10-50 ಹಳ್ಳಿಗೆ ಫೇಮಸ್ ಆಗಿದೆ. ತಾತ ಮುತ್ತಾತನ ಕಾಲದಿಂದನೂ ವನದೇವಿ ಗಂಗಾಧರೇಶ್ವರ ಉತ್ಸವ ನಡೆಸ್ಕೊಂಬತ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೀಲ್ಕುದುರೆ, ಆರ್ಕೆಸ್ಟ್ರಾ, ಮದ್ದು ಗುಂಡು ಮತ್ತು ಅನ್ನದಾಸೋಹ, ಲೈಟಿಂಗ್ಸು ಪ್ರತಿಯೊಂದು ವ್ಯವಸ್ಥೆಯೂ ಇದೆ. ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಅವತ್ತು ಸುಮಾರು ಒಂದು ನಮಗೆ ಬುದ್ಧಿ ಕಂಡಾಗಿಂದ ಒಂದು 50-60 ವರ್ಷದಿಂದ ತಾತ ಮುತ್ತಾತಿಂದ ಕಾಲದಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ಮುಂದೆನೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತಾತ ಮುತ್ತಾತನ ಕಾಲದಿಂದಲೂ ಅಡಿಪಾಯ ಅವ್ರು ಹಾಕ್ಕೊಟ್ಟವ್ರೆ. ಇದಕ್ಕೆ ನಾವು ಬೇಸ್ಮಟ್ಟ ಕಟ್ತಾ ಇದ್ದೀವಿ. ಮುಂದೆ ಇದಕ್ಕೆ ಇನ್ನೂ ಅಭಿವೃದ್ಧಿ ಮಾಡಿ ಈ ತಾಯಿ ವನದೇವಿ ಮತ್ತು ಗಂಗಾಧರೇಶ್ವರನ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಭಿಲಾಷೆ ನಮ್ಮಲ್ಲಿ ಐತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಐತೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಥರ ಆ ತಾಯಿ ಆಶೀರ್ವಾದ ಕೊಟ್ಟರೆ ಮುಂದಕ್ಕೂ ಇನ್ನೂ ಇದೇ ವಿಜೃಂಭಣೆಯಿಂದ ನಾವು ಮಾಡೋಕ್ಕೆ ಇಷ್ಟಪಡ್ತಿದ್ದೀವಿ. ಎಡಳ್ಳಿ ಗಂಗಣ್ಣವ್ರ ವಾಹನ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಏನು ವಿಶೇಷತೆ ಅಂದರೆ ಕೀಲ್ಕುದುರೆ, ಗೊಂಬೆ ಕುಣಿತ, ವೀರಗಾಸೆ ಮತ್ತು ಹಲವು ಕಾರ್ಯಕ್ರಮ ಜೊತೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ.